ಎಸ್ಐಟಿ ಹಗರಣದ ಮತ್ತೊಂದು ರಹಸ್ಯ ಬಯಲಾಗಿದೆ. ಗುಳುಂ ಮಾಡಿದ್ದ ನಿಗಮದ ದುಡ್ಡು ಎಲ್ಲೆಲ್ಲಿಗೆ ಹೋಗಿತ್ತು ಹಾಗಾದ್ರೆ? ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಹೈದರಾಬಾದ್ಗೆ ಹೋಗಿದ್ದ ದುಡ್ಡು ಎಲ್ಲೆಲ್ಲಿಗೆ ಹೋಯ್ತು? ದುಡ್ಡು ವಾಪಸ್ ಬಂದು ದಂಧೆಕೋರರ ಖಜಾನೆ ಸೇರಿದ್ದು ಹೇಗೆ? ಆರೋಪಿಗಳ ವಿಷಯ ಕೇಳಿ ಎಸ್ಐಟಿ ಅಧಿಕಾರಿಗಳೇ ಈಗ ಶಾಕ್ ಆಗಿದ್ದಾರೆ. ಹೈದರಾಬಾದ್ಗೆ ಹೋಗಿದ್ದಂತಹ ದುಡ್ಡು ಎಲ್ಲೆಲ್ಲಿಗೆ ಹೋಗಿ ಸೇರ್ತು, ಹೇಗೆ ಹೋಗಿ ಸೇರ್ತು, ಈ ವಿಚಾರಗಳನ್ನ ಕೇಳಿ ಈಗ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆರೋಪಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ. ದುಡ್ಡು ಯಾವ ರೀತಿಯಾಗಿ ಸಾಗಿಸಲಾಗಿದೆ, ಹೈದರಾಬಾದ್ನಿಂದ ದುಡ್ಡು ಯಾವ ರೀತಿ ಎಲ್ಲೆಲ್ಲಿಗೆ ಹೋಗಿ ಸೇರಿದೆ ಅನ್ನುವಂತಹ ವಿಚಾರವನ್ನ ಆರೋಪಿಗಳು ಹೇಳ್ಕೊಂಡಿದ್ದಾರೆ. ಇದರಿಂದ ಎಸ್ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆರ್ಬಿಎಲ್ ಬ್ಯಾಂಕ್ ಸೇರಿದ್ದ ದುಡ್ಡು ಚಿನ್ನದ ಗಟ್ಟಿ ರೂಪವನ್ನ ತಾಳಿತ್ತು. 200 ಖಾತೆಗಳಿಗೆ ವರ್ಗಾವಣೆ ಮಾಡಿ ಕ್ಯಾಶ್ ಅನ್ನ ಪಡೆದುಕೊಂಡಿದ್ರು. ಕ್ಯಾಶ್ ಮೂಲಕ ಕೆಜಿ ಬಂಗಾರದ ಬಿಸ್ಕೆಟ್ ಅನ್ನ ಖರೀದಿ ಮಾಡಿದ್ರು. 2 ಕೆಜಿ ಚಿನ್ನದ ಬಿಸ್ಕೆಟ್ ಖರೀದಿಸಿದ್ದ ವರ್ಮ. ಚಿನ್ನದ ಬಿಸ್ಕೆಟ್ಗಳನ್ನ ಕರ್ನಾಟಕಕ್ಕೆ ತಂದಿದ್ದ ವರ್ಮ. ನಾಗೇಶ್ವರ ರಾವ್ ಹೇಳಿದ್ದ ವ್ಯಕ್ತಿಗೆ ಕೊಡಲಾಗಿತ್ತು ಈತನಿಂದ. ನೆಕ್ಕಂಟಿ ನಾಗರಾಜ್ ಬಾಮೈದಾನೆ A11 ನಾಗೇಶ್ವರ ರಾವ್. ನಾಗರಾಜ್ ಹಾಗೂ ನಾಗೇಶ್ವರ ರಾವ್ ಸೇರಿ ನಾಗೇಂದ್ರ ಪರ ಕೆಲಸ ಮಾಡಿದ್ರ ಹಾಗಾದ್ರೆ? ನಾಗೇಶ್ವರ ರಾವ್ ಹೇಳಿದ್ದ ವ್ಯಕ್ತಿ ಕೈ ಸೇರಿದ ಚಿನ್ನದ ಬಿಸ್ಕೆಟ್ ಹಾಗಾದ್ರೆ ಎಲ್ಲಿ? ಕೆಜಿ ಗಟ್ಟಲೆ ಚಿನ್ನದ ಬಿಸ್ಕೆಟ್ಗಳನ್ನ ತಿಂದು ತೆಗೆದ್ದು ಯಾರು? ಯಾರ ಮನೆ ಖಜಾನೆ ಸೇರಿದ್ವು ವರ್ಮಾ ಕೊಟ್ಟಂತಹ ಚಿನ್ನದ ಬಿಸ್ಕೆಟ್ ಎಲ್ಲಿ ಹೋದ್ವು ಎಂಬ ಪ್ರಶ್ನೆಗಳಿಗೆ ಎಸ್ಐಟಿಗೂ ಸಹ ಉತ್ತರ ಇನ್ನೂ ಸಹ ಸಿಕ್ಕಿಲ್ಲ. ನಾಗೇಂದ್ರ ಮನೆಯ ಖಜಾನೆ ಸೇರಿದ್ವ ಹಾಗಾದ್ರೆ ಚಿನ್ನದ ಬಿಸ್ಕೆಟ್ಗಳು? ನಿಗಮದ ಅಧ್ಯಕ್ಷರಾಗಿದ್ದ ಶಾಸಕ ಬಸನಗೌಡ ದದ್ದಲ್ ಮೇಲೆ ಮನೆ ಸೇರಿದ್ವ ಹಾಗಾದ್ರೆ? ಚಿನ್ನದ ಬಿಸ್ಕೆಟ್ಗಳ ಬಗ್ಗೆ ತನಿಖೆಯನ್ನ ಎಸ್ಐಟಿ ತಂಡದಿಂದ ಮುಂದುವರಿಸಲಾಗಿದೆ. ದೊಡ್ಡ ಚಿನ್ನದ ಬಿಸ್ಕೆಟ್ ಆಯ್ತು, ಆ ಚಿನ್ನದ ಬಿಸ್ಕೆಟ್ ಎಲ್ಲಿ ಹೋಯ್ತು ಅಂತ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ವಾಲ್ಮೀಕಿ ನಿಗಮದ ದುಡ್ಡನ್ನ ಯಾವ ರೀತಿಯಾಗಿ ಗುಳುಂ ಮಾಡಿದ್ದಾರೆ ಅನ್ನೋದು ಒಂದೊಂದಾಗಿ ಬಯಲಾಗ್ತಾ ಇರುವಂತದ್ದು. ಅದರಲ್ಲೂ ದುಡ್ಡನ್ನ ಯಾವ ರೀತಿಯಾಗಿ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ, ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಯಾವ ರೀತಿಯಾದಂತಹ ತನಿಖೆಯನ್ನ ಮುಂದುವರಿಸಿದ್ದಾರೆ? ಯಾವೆಲ್ಲ ಆಂಗಲ್ ನಲ್ಲಿ ತನಿಖೆ ಮುಂದೆ ಸಾಗ್ತಾ ಇದೆ ಈಗ? ಪ್ರಗತಿ, ಮಹರ್ಷಿ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನೇನು ನುಂಗಬೇಕು ಅಂತೇಳಿ ಒಂದು ತಂಡ ಏನು ಸಿದ್ಧ ಆಗಿತ್ತು. ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿ ಒಂದು ವಂಚನೆ ಮಾಡುವ ಮೂಲಕ ಬೆಂಗಳೂರಿನ ಎಂಜಿ ರಸ್ತೆಯಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಹಣವನ್ನ ಹೈದರಾಬಾದ್ಗೆ ಶಿಫ್ಟ್ ಮಾಡಿ ಅದಾದ ನಂತರ ಅದನ್ನ ಕ್ಯಾಶ್ ರೂಪಕ್ಕೆ ತೆಗೆದುಕೊಂಡು ಅದನ್ನ ಯಾರ್ಯಾರು ಈ ಒಂದು ದಂಧೆಯಲ್ಲಿ ಸೇರಿಕೊಂಡಿದ್ರು ಅವರೆಲ್ಲರೂ ಕೂಡ ಹಂಚಿಕೊಂಡಿದ್ದಾರೆ ಅನ್ನೋದು. ಒಂದಷ್ಟು ಪ್ರಮಾಣದ ಹಣ ಅದರ ಕ್ಯಾಶ್ ರೂಪದಲ್ಲಿ ಬಂದು ಅದರಲ್ಲಿ ಸಚಿವ ನಾಗೇಂದ್ರ ಅವರ PA ಅಂತ ಹೇಳ್ಕೊಳ್ಳ ಅಂತ ಹರೀಶ್ ಅವರಾಗ್ಲಿ, ಅಥವಾ ದದ್ದಲ್ ಅಂದ್ರೆ ಬಸನಗೌಡ ದದ್ದಲ್ ಶಾಸಕರಿದ್ದಾರೆ ಅವರ PA ಆಗಿದಂತ ಪಂಪಣ್ಣ ಅವರಿಗೆ 55 ಲಕ್ಷ ಆಗ್ಲಿ, ಅಥವಾ ಪದ್ಮನಾಭ ಇನ್ನೂ ಸೇರಿದಂತೆ ಸತ್ಯನಾರಾಯಣ ವರ್ಮಾ ಆಗ್ಲಿ, ಇನ್ನು ಹಲವರಿಗೆ ಕೂಡ ನೆಕ್ಕಂಟಿ ನಾಗರಾಜು, ನಾಗೇಶ್ವರ ರಾವ್, ಹೀಗೆ ಹಲವರು ಕೂಡ ಹಂಚಿಕೊಂಡಿದ್ದಾರೆ. ಇವರು ಎಲ್ರಿಗೂ ಹೋಗಿದಂತ ಒಂದಷ್ಟು ಕ್ಯಾಶ್ ರೂಪದಲ್ಲಿ ಬಂದ್ರೆ ಇನ್ನೊಂದಷ್ಟು ಬೇರೆ ಬೇರೆ ರೂಪದಲ್ಲಿ ಅವರ ಅಂದ್ರೆ ಆರೋಪಿಗಳ ಮನೆ ಖಜಾನೆಯನ್ನ ಸೇರಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ SIT ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು ಏನಂದ್ರೆ ಈ ಹಣವನ್ನ ಚಿನ್ನದ ಬಿಸ್ಕೆಟ್ಗಳಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತ ಹೇಳಿ. ಖುದ್ದು ಏನೋ ಸತ್ಯನಾರಾಯಣ ವರ್ಮ 13ನೇ ಆರೋಪಿ ಸತ್ಯನಾರಾಯಣ ವರ್ಮ ಇದ್ದಾನೆ, ಆತನೇ ಹೈದರಾಬಾದ್ ನಲ್ಲಿ ಹಣವನ್ನ ಕ್ಯಾಶ್ ಮಾಡಿಕೊಂಡಂತವನು. ಅದನ್ನ ಚಿನ್ನವನ್ನ ಖರೀದಿ ಮಾಡಿ, ಚಿನ್ನದ ಬಿಸ್ಕೆಟ್ಗಳನ್ನ ಖರೀದಿ ಮಾಡಿ ಅದಾದ ನಂತರ ಕರ್ನಾಟಕಕ್ಕೆ ತಂದು ನಾಗೇಶ್ವರ ರಾವ್ ಹೇಳಿದಂತ ವ್ಯಕ್ತಿಗೆ ಕೊಟ್ಟು ಹೋಗಿದ್ದೀನಿ. 2 ಕೆಜಿ ಚಿನ್ನದ ಬಿಸ್ಕೆಟ್ ಗಳನ್ನ ಕೊಟ್ಟು ಹೋಗಿದ್ದೀನಿ. ಅದರ ಜೊತೆಗೆ 1.5 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ದೀನಿ. ಮತ್ತೆ ಕೆಲವರು ಕ್ರಿಪ್ಟೋ ಕರೆನ್ಸಿಯಾಗಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಹವಾಲ ರೂಪದಲ್ಲಿ ಕೂಡ ಈ ಹಣ ವಾಪಸ್ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ 2 ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನ ನಾಗೇಶ್ವರ ರಾವ್ ಅಂದ್ರೆ ನೆಕ್ಕುಂಟಿ ನಾಗರಾಜ್ ಅಂತ ಏನಿದ್ದಾನೆ, ನಾಗೇಂದ್ರನ ಆಪ್ತ ನೆಕ್ಕುಂಟಿ ನಾಗರಾಜನ ಬಾಮೈದ ಆಗಿರುವಂತಹ ನಾಗೇಶ್ವರ ರಾವ್ ಹೇಳಿದ ವ್ಯಕ್ತಿಗೆ ನಾನು 2 ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನ ಕೊಟ್ಟಿದ್ದೀನಿ, 1.5 ಕೋಟಿ ಕ್ಯಾಶ್ ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳಿದ್ದಾನೆ. ಆದ್ರೆ ಅದನ್ನ ರಿಸೀವ್ ಮಾಡಿದಂತ ಚಿನ್ನದ ಬಿಸ್ಕೆಟ್ ಅನ್ನ ರಿಸೀವ್ ಮಾಡಿದವರು ಯಾರು ಅನ್ನುವಂಥದ್ದನ್ನ SIT ಮೂಲಗಳು ಅಂದ್ರೆ ರಿವೀಲ್ ಮಾಡ್ತಾ ಇಲ್ಲ, ಅಥವಾ ಅವರು ಆ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ವಿ, ಅವ್ರನ್ನ ಕಂಡುಹಿಡಿಯುವಂತ ಪ್ರಯತ್ನವನ್ನ ಮಾಡ್ತೀವಿ. ನಾಗೇಶ್ವರ ರಾವ್ ಆಗ್ಲಿ ಅಥವಾ ಸತ್ಯನಾರಾಯಣ ವರ್ಮಾ ಆಗ್ಲಿ ಇಲ್ಲೊಂದ್ ಕಡೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಅವರ ಹೇಳಿಕೆ ಮೇಲೆ ತನಿಖೆಯನ್ನ ಮಾಡ್ತಾ ಇದೀವಿ ಅನ್ನೋದು ಈಗಿರುವಂತ ಪ್ರಶ್ನೆ. ಪ್ರಭಾವಿಗಳ ಮನೆಯ ಖಜಾನೆ
ಖಜಾನೆ ಸೇರಿದ್ವಾ ಈ 2 ಕೆಜಿ ಚಿನ್ನದ ಬಿಸ್ಕೆಟ್ಗಳು ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹ ಅನುಮಾನಗಳು. ಹಾಗಾಗಿ ತನಿಖೆಯನ್ನು ನಡೆಸ್ತಾ ಇದ್ವಿ. ಅದ್ರ ಜೊತೆಗೆ ಈ ಆರೋಪಿಗಳು ಏನ್ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅದರ ಮೇಲೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುವಂತದ್ದು, ಬೇರೆ ಬೇರೆ ರೀತಿಯಾದ ಎವಿಡೆನ್ಸ್ಗಳನ್ನ ಸಂಗ್ರಹ ಮಾಡುವಂತ ಕೆಲಸಗಳಾಗ್ತಾ ಇದೆ. ಈ 2 ಕೆಜಿ ಬಿಸ್ಕೆಟ್ ಎಲ್ಲಿ ಅನ್ನುವಂತ ಪ್ರಶ್ನೆ ಈಗಲೂ SIT ಅಧಿಕಾರಿಗಳಿಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಲ್ಲ. ಹಾಗಾಗಿ ಮಂಗಳವಾರ ಅಂದ್ರೆ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ವಿಚಾರಣೆಗೆ ಬರಬೇಕಂತೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಮತ್ತೆ ಶಾಸಕ ಬಸವನಗೌಡ ದದ್ದಲ್ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಮಂಗಳವಾರ 9ನೇ ತಾರೀಕು ವಿಚಾರಣೆಗೆ ಬರಬೇಕು ಅಂತೇಳಿ ಏನೋ ತಿಳಿಸಿರುವಂತದ್ದು. ಹಾಗಾಗಿ ಅವರು ವಿಚಾರಣೆಗೆ ಬಂದ ನಂತರ ಈ ಬಗ್ಗೆ ಏನಾದ್ರು ಒಂದಷ್ಟು ಮಾಹಿತಿಗಳು ಸಿಗ್ತವ, ಅಥವಾ ಈ ಆರೋಪಿಗಳು ಬೇರೆ ಎಲ್ಲಾದ್ರೂ ಬಚ್ಚಿಟ್ರ, ಅಥವಾ ಇದು ಯಾರ ಮನೆಗೆ ಹೋಗಿದೆ ಅನ್ನುವಂತ ವಿಚಾರವನ್ನ ಯಾಕೆ ಬಾಯಿ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತೆ SIT ಈ ವಿಚಾರದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ವಿ, ಇನ್ನು ಮಾಹಿತಿಗಳು ಸಿಗಬೇಕು ಅನ್ನುವಂಥದ್ದು ನೋಡಿದ್ರೆ ಅದೆಲ್ಲ ಕೂಡ ಪ್ರಭಾವಿಗಳ ಮನೆಗೆ ಹೋಗಿ ಸೇರ್ತಾ ಅನ್ನುವಂತ ಅನುಮಾನಗಳು ವ್ಯಕ್ತ ಆಗ್ತಿರುವಂತದ್ದು. ಕ್ರಿಪ್ಟೋ ಕರೆನ್ಸಿಗಳನ್ನ ಮಾಡಿ ಆ ಒಂದು ಡಿಜಿಟಲ್ ಏನೋ ಬಿಟ್ಕಾಯಿನ್ಸ್ ಆಗಲಿ ಅಥವಾ ಕ್ರಿಪ್ಟೋ ಕರೆನ್ಸಿಗಳಿದೆ ಅದು ಯಾರ ಬಳಿ ಇದೆ, ಅದರ ವಾರಸದಾರರು ಯಾರು, ಅದ್ರ ಯಾರ ಖಜಾನೆಯನ್ನು ತುಂಬಿದಾವೆ ಅನ್ನುವಂಥದ್ದು. ಮತ್ತೆ ಹವಾಲ ರೂಪದಲ್ಲಿ ಹೈದರಾಬಾದ್ನಿಂದ ಆಗಲಿ ಅಥವಾ ಮುಂಬೈಯಿಂದ ಬೇರೆ ಬೇರೆ ರೂಪದಲ್ಲಿ ಹವಾಲದಲ್ಲಿ ಎಕ್ಸ್ಚೇಂಜ್ ಮಾಡಿದವರು ಯಾರು, ಇಲ್ಲಿ ರಿಸೀವ್ ಮಾಡಿದವರು ಯಾರು, ಅದ್ರಿಗೆ ಎಷ್ಟು ಹಣ ರಿಸೀವ್ ಮಾಡಲಾಯಿತು, ಅದು ಯಾರ್ಯಾರಿಗೆ ರೀಚ್ ಆಯಿತು, ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಳುವಂತ ಕೆಲಸಗಳಾಗ್ತಾ ಇರುವಂತದ್ದು. ಒಟ್ಟು 94 ಕೋಟಿಯಲ್ಲಿ 5 ಕೋಟಿ ವಾಪಸ್ ಅಕೌಂಟ್ಗೆ ಬಂದಿತ್ತು. ಇನ್ನು 89 ಕೋಟಿಯಲ್ಲಿ ಸುಮಾರು 40 ಕೋಟಿವರೆಗೂ ಕೂಡ ರಿಸೀವ್ ಆಗಿತ್ತು. ಅದಾದ ನಂತರ ಹೀಗೆ ಚಿನ್ನದ ಬಿಸ್ಕೆಟ್, ಹವಾಲ ಆಗಲಿ ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ಇನ್ನೊಂದಷ್ಟು ಕೋಟಿ ಹಣ ಇದೆ ಅನ್ನುವಂಥದ್ದು, ಅದನ್ನು ಕೂಡ ರಿಸೀವ್ ಮಾಡಿದ್ದೆ. ಅದರಲ್ಲಿ ಔಟ್ 89 ಕೋಟಿಯನ್ನು ನಾವು ರಿಕವರಿ ಮಾಡ್ತೀವಿ ಅಂತ ವಿಶ್ವಾಸದಲ್ಲಿರುವಂತದ್ದು. ಮತ್ತೆ ಕಮಿಷನ್ ರೂಪದಲ್ಲಿ ಹಣವನ್ನ ತಮ್ಮ ಖಾತೆಗೆ 50 ಲಕ್ಷ 1 ಕೋಟಿ ಹಾಕಿಸ್ಕೊಂಡು ಅದನ್ನ ಕ್ಯಾಶ್ ಮಾಡಿಕೊಟ್ಟು ಅದರಲ್ಲಿ 50 ಲಕ್ಷ ಏನು ಕಮಿಷನ್ ತೆಗೆದುಕೊಂಡಿದ್ರು ಅವ್ರನ್ನೂ ಕೂಡ ನಾವು ಬಿಡೋದಿಲ್ಲ, ಅವ್ರನ್ನೂ ಕೂಡ ಗುರ್ತಿಸಿ ಅದನ್ನ ವಾಪಸ್ ಪಡಿದ್ವಿ ಅನ್ನುವಂಥದ್ದು. ಈಗಿರುವಂತಹ ಪ್ರಶ್ನೆ, ಚಿನ್ನದ ಬಿಸ್ಕೆಟ್ಗಳು ಯಾರ ಖಜಾನೆ ಸೇರಿದೆ, ಆ ಬಿಸ್ಕೆಟ್ಗಳನ್ನು ತಿಂದು ತೆಗೆದವರು ಯಾರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಯನ್ನು SIT ಅಧಿಕಾರಿಗಳು ಮುಂದುವರಿಸಿರುವಂತಹದ್ದು. ಪ್ರಗತಿ. ಥ್ಯಾಂಕ್ ಯು ರಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ ಕಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.